ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಪ್ರೀಮಿಯಂ ಮತ್ತೆ ಡಿಸ್ಕೌಂಟ್ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ ಗಳನ್ನು ಸಾಲ್ವ್ ಮಾಡ್ತೇವೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ತಾ ಇದ್ದೇವೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ 12 ಮಾರ್ಕ್ಸ್ ಕ್ವಶನ್. ಸೊ ಇದನ್ನ ನಿಮಗೆ 12 ಮಾರ್ಕ್ಸ್ ಕ್ವಶನ್ ಅಲ್ಲಿ ಕೇಳ್ತಾರೆ. ಸೊ ಇದ್ಯಾವುದಪ್ಪ ಅಂತ ಹೇಳಿದ್ರೆ ಫಾರ್ಫೀಚರ್ ಆಫ್ ಶೇರ್ಸ್ ಅಂತ ಬರುತ್ತೆ. ಸೊ ಇದರ ಮೇಲೆ ನಿಮಗೆ 12 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಸೊ ಇಲ್ಲಿ ಫಾರ್ಫೀಚರ್ ಅನ್ನ ಮಾಡ್ತಾರೆ. ಸೊ ಈಗಾಗಲೇ ನೀವು ಏನು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದಿರಿ, ಪ್ರೀಮಿಯಂ, ಡಿಸ್ಕೌಂಟ್, ಪಾರ್, ಸೊ ಅದ್ರ ಮೇಲೆ ಏನು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದಿರಿ. ಅದ್ರ ಜೊತೆಗೆ ಒಂದಿಷ್ಟು ಅಡಿಷನಲ್ ಅಡ್ಜಸ್ಟ್ಮೆಂಟ್ಸ್ ಬರ್ತವೆ, ಫಾರ್ಫೀಚರ್ ಅಡ್ಜಸ್ಟ್ಮೆಂಟ್ ಬರ್ತವೆ. ಸೊ ಅದನ್ನ ಇಟ್ಕೊಂಡು ನಿಮಗೆ ಸೊ ಎಲ್ಲಾ ಬೇಸಿಸ್ ಮೇಲೆ ಅವೆಲ್ಲಾ ಬೇಸಿಸ್ ಮೇಲೆ ಏನ್ ಮಾಡ್ತಾರೆ, ನಿಮಗೆ ಒಂದು ಪ್ರಾಬ್ಲಮ್ ಅನ್ನ ಇಲ್ಲಿ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಸೊ ಅದನ್ನ ನಾವು ಇವತ್ತು ನೋಡ್ತಾ ಇದ್ದೇವೆ. ಸೊ ಮೊದಲಿಗೆ ಆ ಕಾನ್ಸೆಪ್ಟ್ ಅನ್ನ ನೋಡ್ಕೊಳ್ಳೋಣ, ಆ ನಂತರ ನಾವು ಪ್ರಾಬ್ಲಮ್ಸ್ಗೆ ಹೋಗೋಣ. ಸೊ ಫಾರ್ಫೀಚರ್ ಆಫ್ ಶೇರ್ಸ್ ಅಂದ್ರೆ ಏನು? ಸೊ ಫಾರ್ಫೀಚರ್ ಅಂತ ಬಂದಾಗ ಸೊ ಇಲ್ಲಿ ಫಾರ್ಫೀಚರ್ ಅಂತ ಹೇಳಿದ್ರೆ ಕ್ಯಾನ್ಸಲೇಷನ್ ಅಂತ ಹೇಳ್ತೀವಿ. ಫಾರ್ಫೀಚರ್ ಇಸ್ ನಥಿಂಗ್ ಬಟ್ ಕ್ಯಾನ್ಸಲೇಷನ್ ಆಫ್ ಶೇರ್ಸ್. ಸೊ ಶೇರ್ಸ್ ಗಳನ್ನ ನಾವು ಕ್ಯಾನ್ಸಲ್ ಮಾಡ್ತೀವಿ. ಸೊ ಯಾವಾಗ ನಾವು ಶೇರ್ಸ್ ಗಳನ್ನ ಕ್ಯಾನ್ಸಲ್ ಮಾಡುತ್ತೆ, ಸೊ ಬೇಸಿಕಲಿ ಕಂಪನಿ ಇಲ್ಲಿ ಶೇರ್ ಗಳನ್ನ ಕ್ಯಾನ್ಸಲ್ ಮಾಡುತ್ತೆ. ಸೊ ಶೇರ್ ಅನ್ನ ಯಾರು ತಗೊಂಡಿರ್ತಾರೆ, ಶೇರ್ ಹೋಲ್ಡರ್ಸ್ ತಗೊಂಡಿರ್ತಾರೆ. ಆ ಶೇರ್ ಗಳನ್ನ ಯಾವಾಗ ಕ್ಯಾನ್ಸಲೇಷನ್ ಮಾಡ್ತಾರೆ ಕಂಪನಿ, ಸೊ ಕಂಪನಿಗೆ ಒಂದು ರೈಟ್ ಇರುತ್ತೆ. ಕಂಪನಿ ಏನ್ ಮಾಡುತ್ತೆ, ಸೊ ಕಂಪನಿ ಏನ್ ಮಾಡುತ್ತೆ, ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ತಾ ಇರುತ್ತೆ. ಅಮೌಂಟ್ ಅನ್ನ ದುಡ್ಡನ್ನ ಕಲೆಕ್ಟ್ ಮಾಡುವಾಗ ಸೊ ದುಡ್ಡನ್ನ ಪ್ರೋಸೆಸ್ ವೈಸ್ ಕಲೆಕ್ಟ್ ಮಾಡುತ್ತೆ. ಸೊ ಅಪ್ಲಿಕೇಶನ್ ಪ್ರೋಸೆಸ್ ಆಗಿರ್ಬೋದು, ಅಲಾಟ್ಮೆಂಟ್ ಪ್ರೋಸೆಸ್ ಆಗಿರ್ಬೋದು, ಕಾಲ್ಸ್ ಪ್ರೋಸೆಸ್ ಆಗಿರ್ಬೋದು. ಸೊ ಈ ತರ ಪ್ರೋಸೆಸ್ ಅಲ್ಲಿ ಏನು ಮಾಡುತ್ತೆ, ಕಂಪನಿ ದುಡ್ಡನ್ನು ಕಲೆಕ್ಟ್ ಮಾಡ್ತಾ ಇರುತ್ತೆ. ಸೊ ಒಂದ್ ವೇಳೆ ದುಡ್ಡು ಬರದೇ ಇದ್ದಾಗ ಸೊ ಶೇರ್ ಹೋಲ್ಡರ್ಸ್ ಗಳು ಏನಿರ್ತಾರೆ ಅವರು ದುಡ್ಡನ್ನ ಪೇಮೆಂಟ್ ಮಾಡೋದಕ್ಕೆ ಫೇಲ್ ಆದ್ರೆ, ಸೊ ದುಡ್ಡನ್ನ ಅಲ್ಲಿ ಪೇಮೆಂಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಆಗ ಕಂಪನಿಗೆ ಒಂದು ರೈಟ್ ಇರುತ್ತೆ. ಸೊ ಅವ್ರು ಏನ್ ಮಾಡ್ಬೋದು, ಕಂಪನಿ ಒಂದು ಪ್ರಾಪರ್ ನೋಟಿಸ್ ಅನ್ನ ಕೊಟ್ಟು ಏನ್ ಮಾಡ್ಬೋದು, ಆ ಶೇರ್ ಗಳನ್ನ ಯಾರು ಶೇರ್ ಗಳನ್ನ ತಗೊಂಡಿರ್ತಾರೆ ಶೇರ್ ಹೋಲ್ಡರ್ಸ್ ಗಳು, ಆ ಶೇರ್ಸ್ ಗಳನ್ನ ಕಂಪನಿಯ ಶೇರ್ಸ್ ಗಳನ್ನ ಕ್ಯಾನ್ಸಲೇಷನ್ ಮಾಡಬಹುದು. ಸೊ ಈ ಒಂದು ರೈಟ್ ಕಂಪನಿಗೆ ಇರುತ್ತೆ. ಸೊ ಇದಕ್ಕೆ ನಾವು ಫಾರ್ಫೀಚರ್ ಆಫ್ ಶೇರ್ಸ್ ಅಂತ ಕರಿತೀವಿ. ಸೊ ಇದನ್ನ ಒಂದು ಸೆಂಟೆನ್ಸ್ ಅಲ್ಲಿ ಹೇಳ್ತಾರೆ, ಇಫ್ ದ ಶೇರ್ ಹೋಲ್ಡರ್ಸ್ ಫೇಲ್ಸ್ ಟು ಪೇ ದ ಅಲಾಟ್ಮೆಂಟ್ ಮನಿ and or any subsequent calls, then the company has the right to forfeit shares by giving the proper notice to the shareholders. So ಇಲ್ಲಿ ಕಂಪನಿ ಏನ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ, if the shareholders fails to pay the allotment money, ಸೊ ಅಲಾಟ್ಮೆಂಟ್ ಮನಿ ಆಗಿರ್ಬೋದು, ಸೊ ಪ್ರೋಸೆಸ್ ಇರ್ತಾವೆ. ಸೊ ಪ್ರೋಸೆಸ್ ಅಲ್ಲಿ ದುಡ್ಡು ಬರ್ತಾ ಇರುತ್ತೆ ಕಂಪನಿಗೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅಲಾಟ್ಮೆಂಟ್ ಮನಿಯಲ್ಲಿ ಅಲಾಟ್ಮೆಂಟ್ ಪ್ರೋಸೆಸ್ ಅಲ್ಲಿ ದುಡ್ಡು ಬರ್ದೇ ಇದ್ದಾಗ ಅಥವಾ ಕಾಲ್ಸ್ ಮಾಡಿದಾಗ ದುಡ್ಡು ಬರ್ದೇ ಇದ್ದಾಗ ಏನಾಗುತ್ತೆ, ಅಲ್ಲಿ ದ ಕಂಪನಿ ಹ್ಯಾಸ್ ದ ರೈಟ್. ಸೊ ಕಂಪನಿಗೆ ಒಂದು ಹಕ್ಕಿದೆ. ಸೊ ಅವ್ರು ಏನ್ ಮಾಡ್ಬೋದು, ಒಂದು ಪ್ರಾಪರ್ ನೋಟಿಸ್ ಅನ್ನ ಕೊಟ್ಟು ಆ ಶೇರ್ ಅನ್ನ ಏನ್ ತಗೊಂಡಿರ್ತಾರೆ ಶೇರ್ ಹೋಲ್ಡರ್ಸ್, ಆ ಶೇರ್ ಅನ್ನ ಅವರು ಕ್ಯಾನ್ಸಲ್ ಕೂಡ ಮಾಡ್ಬೋದು. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಫಾರ್ಫೀಚರ್ ಆಫ್ ಶೇರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ 3 ಸಿಚುವೇಶನ್ ಬರ್ತವೆ. ಸೊ ಫಾರ್ಫೀಚರ್ ಅನ್ನ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಸೊ 3 ಸಿಚುವೇಶನ್ ಅಲ್ಲಿ ಅವೆಲ್ಲ ಇರ್ತವೆ. 3 ಸಿಚುವೇಶನ್ ಅಲ್ಲಿ ಅವು ಫಾರ್ಫೀಚರ್ ಆಗ್ತವೆ. ಫಸ್ಟ್ ಸಿಚುವೇಶನ್, ಶೇರ್ ಗಳನ್ನ ಅಟ್ ಪಾರ್ ಮಾರಿರೋದು, ಅಂದ್ರೆ ಫೇಸ್ ವ್ಯಾಲ್ಯೂಗೆ ಮಾರಿರ್ತಾರೆ. ಸೊ ಅಂತ ಶೇರ್ ಗಳನ್ನ ಫಾರ್ಫಿಟ್ ಮಾಡೋದು. ಸೆಕೆಂಡ್ ಒನ್, ಶೇರ್ಸ್ ಅಟ್ ಡಿಸ್ಕೌಂಟ್. ಸೊ ಡಿಸ್ಕೌಂಟ್ ಮಾಡಿರ್ತಾರೆ ಶೇರ್ ಗಳ ಮೇಲೆ, ಸೊ ಡಿಸ್ಕೌಂಟ್ ಅಲ್ಲಿ ಇಶ್ಯೂ ಮಾಡಿರ್ತಾರೆ. ಸೊ ಅಂತ ಶೇರ್ ಗಳನ್ನು ಕೂಡ ಫಾರ್ಫಿಟ್ ಮಾಡ್ತಾರೆ ದುಡ್ಡು ಬರ್ದೇ ಇರುವಾಗ. ನೆಕ್ಸ್ಟ್ ಒನ್, ಶೇರ್ಸ್ ವರ್ ಇಶ್ಯೂಡ್ ಅಟ್ ಪ್ರೀಮಿಯಂ. ಸೊ ಪ್ರೀಮಿಯಂ ಅಲ್ಲಿ ಶೇರ್ಸ್ ಗಳನ್ನ ಮಾರಿರ್ತಾರೆ. ಸೊ ಅವಾಗ್ಲೂ ಕೂಡ ಏನಾಗುತ್ತೆ, ದುಡ್ಡು ಬರ್ದೇ ಇದ್ದಾಗ ನಾವು ಏನ್ ಮಾಡ್ತೇವೆ, ಆ ಶೇರ್ಸ್ ಗಳನ್ನ ಇಲ್ಲಿ ಫಾರ್ಫಿಟ್ ಮಾಡ್ತಾರೆ. ಸೊ ಈ ತರ 3 ಸಿಚುವೇಶನ್ ಗಳು ಇದಾವೆ. ಸೊ ಈ 3 ಸಿಚುವೇಶನ್ ಗಳಲ್ಲಿ ಏನಾಗುತ್ತೆ, ದುಡ್ಡು ಬರ್ದೇ ಇದ್ದಾಗ ನಾವೇನ್ ಮಾಡ್ತೀವಿ, ಕಂಪನಿ ಏನ್ ಮಾಡುತ್ತೆ, ಅಲ್ಲಿ ಒಂದು ಪ್ರಾಪರ್ ನೋಟಿಸ್ ಅನ್ನ ಕೊಟ್ಟು ಆ ಶೇರ್ಸ್ ಗಳನ್ನ ಕ್ಯಾನ್ಸಲ್ ಕೂಡ ಮಾಡ್ತಾರೆ. ಸೊ ಇದಿಷ್ಟು ಫಾರ್ಫೀಚರ್ ಆಫ್ ಶೇರ್ಸ್ ಆಗಿದೆ. ಇನ್ನು ಒಂದಿಷ್ಟು ಕಾನ್ಸೆಪ್ಟ್ ಗಳಿದಾವೆ. ಸೊ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಕಾನ್ಸೆಪ್ಟ್ ಅನ್ನ ಮಾತ್ರ ಕೇಳ್ತಾರೆ. ಸೊ ಅದನ್ನ ನಾನು ನಿಮಗೆ ಇವತ್ತು ಹೇಳ್ತೇನೆ. ಬೈಬ್ಯಾಕ್ ಆಫ್ ಶೇರ್ಸ್ ಅಂತ ಬರುತ್ತೆ. ಬೈಬ್ಯಾಕ್ ಆಫ್ ಶೇರ್ಸ್ ಅಂತ ಬರುತ್ತೆ. ಸೊ ಬೈಬ್ಯಾಕ್ ಆಫ್ ಶೇರ್ಸ್ ಅಂದ್ರೆ ಏನು? ಸೊ ಯಾವಾಗ ನಾವು ಬೈಬ್ಯಾಕ್ ಮಾಡ್ತೀವಿ, ಸೊ ಬೈಬ್ಯಾಕ್ ಆಫ್ ಶೇರ್ಸ್ ಅನ್ನ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಕಂಪನಿ ಏನ್ ಮಾಡುತ್ತೆ, ತನ್ನ ಮಾರ್ಕೆಟ್ ಶೇರ್ ಅನ್ನ ಜಾಸ್ತಿ ಮಾಡೋದಕ್ಕೆ, ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಏನು ಶೇರ್ಸ್ ಗಳು ಇರ್ತವೆ, ಸೊ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಏನಿರ್ತವೆ, ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಅಂತ ಏನಿರ್ತವೆ, ಸೊ ಜಾಸ್ತಿ ಶೇರ್ಸ್ ಗಳು ಮಾರ್ಕೆಟ್ ಅಲ್ಲಿ ಮಾರಾಟ ಆಗಲಿಲ್ಲ ಅಂತಂದಾಗ, ಸೊ ಆ ಸ್ಟೇಜ್ ಅಲ್ಲಿ ಏನ್ ಮಾಡುತ್ತೆ, ಕಂಪನಿ ಏನ್ ಮಾಡುತ್ತೆ, ಆ ಶೇರ್ಸ್ ಗಳನ್ನ, ಸೊ ಏನು ಶೇರ್ಸ್ ಗಳನ್ನ ಮಾರಿರ್ತಾರೆ ಶೇರ್ ಹೋಲ್ಡರ್ಸ್ ಗಳಿಗೆ,
ಆ ಶೇರ್ಸ್ ಗಳನ್ನ ವಾಪಸ್ ಏನ್ ಮಾಡುತ್ತೆ ಕಂಪನಿನೇ ಏನ್ ಮಾಡುತ್ತೆ ಬೈ ಬ್ಯಾಕ್ ಮಾಡುತ್ತೆ. ಸೊ ಅವನ್ನ ರೀಪರ್ಚೇಸ್ ಮಾಡುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ ಬೈ ಬ್ಯಾಕ್ ಆಫ್ ಶೇರ್ಸ್ ಅಂತ ಕರಿತೀವಿ. ಸೊ ಬೇಸಿಕಲಿ ಕಂಪನಿ ಏನ್ ಮಾಡುತ್ತೆ ತನ್ನ ಶೇರ್ಸ್ ಗಳನ್ನ ಏನ್ ಮಾರಿರುತ್ತೆ ಅದೇ ಶೇರ್ಸ್ ಗಳನ್ನ ಏನ್ ಮಾಡುತ್ತೆ ರೀಪರ್ಚೇಸ್ ಮಾಡುತ್ತೆ. ಸೊ ಯಾಕೆ ಆಗಿರ್ಬೋದು, ಸೊ ಮಾರ್ಕೆಟ್ ಕಂಟ್ರೋಲ್ ಅನ್ನ ತಗೊಳ್ಳೋದಕ್ಕೆ ಆಗಿರ್ಬೋದು, ಮಾರ್ಕೆಟ್ ಡಿಸಿಷನ್ ಅನ್ನ ತಗೊಳ್ಳೋದಕ್ಕೆ ಆಗಿರ್ಬೋದು. ಸೊ ಈ ತರ ಒಂದು ಇಂಟೆನ್ಷನ್ ಅನ್ನ ಇಟ್ಕೊಂಡು ಕಂಪನಿ ಏನ್ ಮಾಡುತ್ತೆ ತಾನೇನು ಶೇರ್ಗಳನ್ನ ಇಲ್ಲಿ ಇಶ್ಯೂ ಮಾಡಿರುತ್ತೆ ಅದೇ ಶೇರ್ಗಳನ್ನ ವಾಪಸ್ ಏನ್ ಮಾಡುತ್ತೆ ರೀಪರ್ಚೇಸ್ ಮಾಡುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ ಬೈ ಬ್ಯಾಕ್ ಆಫ್ ಶೇರ್ಸ್ ಅಂತ ಕರಿತೀವಿ. ಸೊ ಇದನ್ನ ಸೆಂಟೆನ್ಸ್ ಅಲ್ಲಿ ಮಾಡಿ ಹೇಳೋದಾದ್ರೆ ದ ಕಂಪನಿ ಬೈ ಬ್ಯಾಕ್ ದ ಶೇರ್ಸ್ ಫ್ರಮ್ ದ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್. ಕಂಪನಿ ಏನ್ ಮಾಡುತ್ತೆ ಬೈ ಬ್ಯಾಕ್ ದೋಸ್ ಶೇರ್ಸ್ ವಿಚ್ ವೇರ್ ಇಶ್ಯೂಡ್ ಟು ದ ಶೇರ್ ಹೋಲ್ಡರ್ಸ್ ಯೂಶುವಲಿ ಅಟ್ ದ ಪ್ರೈಸ್ ಹೈಯರ್ ದನ್ ಮಾರ್ಕೆಟ್ ಪ್ರೈಸ್. ಸೊ ಬೇಸಿಕಲಿ ಮಾರ್ಕೆಟ್ ಪ್ರೈಸ್ ಏನಿರುತ್ತೆ ಅದಕ್ಕಿಂತ ಜಾಸ್ತಿ ದುಡ್ಡನ್ನ ಕೊಟ್ಟು ಏನ್ ಮಾಡುತ್ತೆ ಕಂಪನಿ ಅವನ್ನ ರೀಪರ್ಚೇಸ್ ಮಾಡುತ್ತೆ, ಬೈ ಬ್ಯಾಕ್ ಮಾಡುತ್ತೆ. ವೆನ್ ಇಟ್ ಬೈ ಬ್ಯಾಕ್ಸ್ ದ ನಂಬರ್ ಆಫ್ ಶೇರ್ಸ್ ಔಟ್ಸ್ಟ್ಯಾಂಡಿಂಗ್ ಇನ್ ದ ಮಾರ್ಕೆಟ್ ರೆಡ್ಯೂಸಸ್. ಸೊ ಇಲ್ಲೇನಾಗುತ್ತೆ ಅವ್ರು ಯಾವಾಗ ಕಂಪನಿ ಏನು ಯಾವಾಗ ಬೈಬ್ಯಾಕ್ ಮಾಡುತ್ತೆ ಸೊ ಆಗ ಏನಾಗುತ್ತೆ ಮಾರ್ಕೆಟ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಏನಿರ್ತವೆ, ಸೊ ಮಾರ್ಕೆಟ್ ಔಟ್ಸ್ಟ್ಯಾಂಡಿಂಗ್ ಏನಿರ್ತವೆ ಅವೆಲ್ಲ ಏನಾಗ್ತವೆ ರಿಡ್ಯೂಸ್ ಆಗ್ತಾ ಬರ್ತವೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಇಷ್ಟೇ ನೆನ್ಪಿಟ್ಕೊಳ್ಬೇಕು, ಕಂಪನಿ ಏನ್ ಮಾಡುತ್ತೆ ಕಂಪನಿ ಪರ್ಚೇಸ್ ಇಟ್ಸ್ ಓನ್ ಶೇರ್. ಕಂಪನಿ ಪರ್ಚೇಸ್ ಇಟ್ಸ್ ಓನ್ ಶೇರ್. ಅದಕ್ಕೆ ನಾವೇನಂತ ಕರಿತೀವಿ ಬೈ ಬ್ಯಾಕ್ ಆಫ್ ಶೇರ್ಸ್ ಅಂತ ಕರಿತೀವಿ. ಸೊ 1 ಮಾರ್ಕ್ಸ್ಗೆ ಕೇಳಿದ್ರೆ ಕಂಪನಿ ಪರ್ಚೇಸ್ ಇಟ್ಸ್ ಓನ್ ಶೇರ್ ಅಂತ ಬರೀಬೇಕು, ಅಥವಾ ನಿಮ್ಗೆ 2 ಮಾರ್ಕ್ಸ್ಗೆ ಕೇಳಿದ್ರೆ ಕಂಪನಿ ಬೈ ಬ್ಯಾಕ್ ದೋಸ್ ಶೇರ್ಸ್ ಫ್ರಮ್ ದ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ usually at more than the market price ಅಂತ ಕೂಡ ಇಲ್ಲಿ ಬರೀಬೇಕು. ಸೊ ಇದಿಷ್ಟು ಬೈ ಬ್ಯಾಕ್ ಆಫ್ ಶೇರ್ಸ್ ಆಗಿದೆ. ಸೊ ಇನ್ನೊಂದು ಬರುತ್ತೆ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂತ ಬರುತ್ತೆ. ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂತ ಬರುತ್ತೆ. ಮಿನಿಮಮ್ ಅಂತಂದ್ರೆ ಅಂದಾಜು, ಸಬ್ಸ್ಕ್ರಿಪ್ಷನ್ ಅಂತಂದ್ರೆ ನಾವು ಶೇರ್ಸ್ ಗಳನ್ನ ತಗೊಳ್ತೀವಿ. ಸೊ ಕಂಪನಿ ಶೇರ್ಸ್ ಗಳನ್ನ ಇಶ್ಯೂ ಮಾಡಿದಾಗ ಅದನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಅದನ್ನ ಪಡೆದುಕೊಂಡ್ರೆ ಅದಕ್ಕೆ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಸೊ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂದ್ರೆ ಏನು, ಸೊ ಯಾವಾಗ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಆಗತ್ತೆ ಅಂತ ಹೇಳಿದ್ರೆ ಬೇಸಿಕಲಿ ಕಂಪನಿ ಶೇರ್ಸ್ ಗಳನ್ನ ಇಶ್ಯೂ ಮಾಡ್ತಾರೆ. ಅವ್ರೇನು ಇಶ್ಯೂ ಮಾಡಿರ್ತಾರೆ ಅದರ 90% ಶೇರ್ಗಳು ಏನಾಗಿರ್ಬೇಕು ಸಬ್ಸ್ಕ್ರೈಬ್ ಆಗಿರ್ಬೇಕು. ಸೊ ಅದಕ್ಕೆ ನಾವು ಏನಂತ ಕರಿತೀವಿ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಸೊ ಈ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅನ್ನ ಸೊ ಇಷ್ಟೇ ಇರಬೇಕು ಅಂತ ಯಾರು ಹೇಳ್ತಾರೆ, ಕಂಪನೀಸ್ ಆಕ್ಟ್ ಆಫ್ 1956 ಏನ್ ಮಾಡುತ್ತೆ, ದ ಶೇರ್ಸ್ ಇಶ್ಯೂ ಕೆನಾಟ್ ಬಿ ಲೆಸ್ ದನ್, ಅಂದ್ರೆ ಸಬ್ಸ್ಕ್ರಿಪ್ಷನ್ ಎಷ್ಟು ಇರಬೇಕು, ಕೆನಾಟ್ ಬಿ ಲೆಸ್ ದನ್ 90% ಆಫ್ ದ ಇಶ್ಯೂಡ್ ಅಮೌಂಟ್. ಸೊ ಇಲ್ಲಿ ಶೇರ್ಸ್ ಗಳು 100%, ಫಾರ್ ಎಕ್ಸಾಂಪಲ್ 10,000 ಶೇರ್ಸ್ ಗಳನ್ನ ಇಶ್ಯೂ ಮಾಡಿದ್ರೆ, 10,000 ಅಮೌಂಟ್ ಇರೋ ಶೇರ್ಸ್ ಗಳನ್ನ ಇಶ್ಯೂ ಮಾಡಿದ್ರೆ ಅದಕ್ಕೆ ಅದರ 90% ಶೇರ್ ಏನಾಗಿರ್ಬೇಕು, ಅದರ 90% ಅಂದ್ರೆ ಎಷ್ಟಾಗುತ್ತೆ 9,000 rupees ಆಗುತ್ತೆ. ಸೊ ಅಷ್ಟು ಏನಾಗಿರ್ಬೇಕು ಸಬ್ಸ್ಕ್ರಿಪ್ಷನ್ ಆಗಿರ್ಬೇಕು, ಅಷ್ಟು ಸಬ್ಸ್ಕ್ರಿಪ್ಷನ್ ಆಗಿರ್ಬೇಕು. ಅಂದ್ರೆ ಮಾತ್ರ ಕಂಪನಿಯನ್ನ ಏನ್ ಮಾಡಬಹುದು ಅಲ್ಲಿ ಮುಂದೆ ನಡ್ಸ್ಕೊಂಡು ಹೋಗ್ಬೋದು. ಇಲ್ಲದೆ ಇದ್ದಲ್ಲಿ ಏನಾಗುತ್ತೆ ಅಲ್ಲಿ ಕಂಪನಿ ಏನ್ ಮಾಡ್ಬೇಕಾಗುತ್ತೆ, ಸೊ ಕಡಿಮೆ ಬಂತು ಅಂತ ಹೇಳಿದ್ರೆ, ಸೊ 8,000 ಅಥವಾ 7,000 ಶೇರ್ಸ್ಗಳು ಮಾತ್ರ ಸಬ್ಸ್ಕ್ರೈಬ್ ಆಯಿತು ಅಂತ ಹೇಳಿದ್ರೆ ಆಗ ಏನ್ ಮಾಡುತ್ತೆ ಕಂಪನಿ ಏನ್ ಮಾಡ್ಬೇಕಾಗುತ್ತೆ ಅಲ್ಲಿ ಕಂಪನಿಯನ್ನ ಅಲ್ಲಿ ನಡೆಸೋ ಹಾಗೆ. ಸೊ ಏನು 7,000 rupees ಕಲೆಕ್ಟ್ ಮಾಡಿದ್ದಾರೆ, ಸೊ ಆ ದುಡ್ಡನ್ನು ಕೂಡ ಏನ್ ಮಾಡ್ಬೇಕಾಗುತ್ತೆ ಅಲ್ಲಿ ಯಾರು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಶೇರ್ ಹೋಲ್ಡರ್ಸ್ ಏನಿರ್ತಾರೆ ಅಪ್ಲೈ ಮಾಡಿರ್ತಾರೆ, ಸೊ ಅವ್ರಿಗೆ ದುಡ್ಡನ್ನ ರಿಫಂಡ್ ಮಾಡ್ಬೇಕಾಗುತ್ತೆ. ಸೊ ಇದಿಷ್ಟು ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಆಗಿದೆ. ಸೊ ಇದನ್ನ ನಿಮಗೆ ಸೆಂಟೆನ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ, when the shares are issued to general public. ಸೊ ನಾವು ಇದನ್ನ ಜನರಲ್ ಪಬ್ಲಿಕ್ ಗೆ ಶೇರ್ಸ್ ಗಳನ್ನ ಇಶ್ಯೂ ಮಾಡ್ತೇವೆ. the minimum amount that must be subscribed by the public so that the company can allot shares to the applicants. ಸೊ ಕಂಪನಿ ಯಾವಾಗ ಶೇರ್ಸ್ ಗಳನ್ನ ಅಲಾಟ್ ಮಾಡಬಹುದು, ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಆದಾಗ ಮಾತ್ರ. ಸೊ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಇದ್ರೆ ಮಾತ್ರ ಏನ್ ಮಾಡಬಹುದು ಕಂಪನಿ ತನ್ನ ಶೇರ್ ಗಳನ್ನ ಇಶ್ಯೂ ಮಾಡುತ್ತೆ. ಸೊ ಇಲ್ಲದೆ ಇದ್ದಲ್ಲಿ ಏನಾಗುತ್ತೆ ಆ ದುಡ್ಡನ್ನ ಏನ್ ಮಾಡುತ್ತೆ ಎಷ್ಟು ಬಂದಿರುತ್ತೆ, ಕಡಿಮೆ ಬಂದಿರೋ ದುಡ್ಡನ್ನ ಎಷ್ಟು ಬಂದಿರುತ್ತೆ ಅದನ್ನ ಏನ್ ಮಾಡುತ್ತೆ ರಿಫಂಡ್ ಮಾಡುತ್ತೆ. ಸೊ ಇದಿಷ್ಟು. ಮತ್ತೆ ಆಸ್ ಪರ್ ಕಂಪನೀಸ್ ಆಕ್ಟ್ ಆಫ್ 1956 ಇಟ್ ಕೆನಾಟ್ ಬಿ ಲೆಸ್ ದನ್ 90% ಆಫ್ ದ ಇಶ್ಯೂಡ್ ಅಮೌಂಟ್. ಸೊ ಇದನ್ನ ನಿಮಗೆ ಹೇಳಿದೀನಿ 90% ಇರಲೇಬೇಕು. If it fails, then it shall immediately refund the entire application amount received to the public. So public ಇಂದ ಏನು ದುಡ್ಡು ಇಸ್ಕೊಂಡಿರ್ತಾರೆ ಆ ದುಡ್ಡನ್ನ ಏನ್ ಮಾಡ್ಬೇಕಾಗುತ್ತೆ ಅಷ್ಟು ಸಬ್ಸ್ಕ್ರಿಪ್ಷನ್ ಆಗಲಿಲ್ಲ, ಸೊ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಆಗಲಿಲ್ಲ ಅಂತಂದ್ರೆ ಅವರು ಅದನ್ನ ರಿಫಂಡ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಇದಿಷ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ, ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಆಗಿದೆ. ಸೊ ಈಗ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ದಟ್ ಈಸ್ ರೀಇಶ್ಯೂ ಆಫ್ ಫಾರ್ಫಿಟೆಡ್ ಶೇರ್ಸ್ ಅಂತ ಬರುತ್ತೆ. ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ರೀ ಇಶ್ಯೂ ಆಫ್ ಫಾರ್ಫಿಟೆಡ್ ಶೇರ್ಸ್. ಸೊ ಫಾರ್ಫಿಟೆಡ್ ಶೇರ್ಸ್ ಅಂದ್ರೆ
ಶೇರ್ಸ್ ಗಳನ್ನ ನಾವು ಕ್ಯಾನ್ಸಲೇಷನ್ ಮಾಡ್ತೀವಿ. ರೀ ಇಶ್ಯೂ ಆಫ್ ಫಾರ್ಫಿಟೆಡ್ ಶೇರ್ಸ್ ಅಂದ್ರೆ ರೀಸೇಲ್ ಅನ್ನ ಮಾಡ್ತೀವಿ. ಸೊ ರೀ ಇಶ್ಯೂ ಅಂತಂದ್ರೆ ರೀಸೇಲ್ ಆಫ್ ಕ್ಯಾನ್ಸಲ್ಡ್ ಶೇರ್ಸ್. ಸೊ ಶೇರ್ಸ್ ಗಳು ಯಾವ ಕ್ಯಾನ್ಸಲ್ ಆಗಿರ್ತವೆ, ಕಂಪನಿ ಯಾವ ಶೇರ್ಸ್ ಗಳನ್ನ ಕ್ಯಾನ್ಸಲ್ ಮಾಡಿರ್ತಾರೆ ಆ ಶೇರ್ಸ್ ಗಳನ್ನ ಕಂಪನಿ ಏನ್ ಮಾಡುತ್ತೆ ಮತ್ತೆ ಅದನ್ನ ರಿಸೇಲ್ ಮಾಡುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ರೀ ಇಶ್ಯೂ ಆಫ್ ಫಾರ್ಫಿಟೆಡ್ ಶೇರ್ಸ್ ಅಂತ ಕರಿತೀವಿ. ಬೇಸಿಕಲಿ ನಿಮಗೆ ಇಲ್ಲಿ 3 ಮೆಥಡ್ ಬರ್ತವೆ. ಸೊ ಇದರಲ್ಲೂ ಕೂಡ ಅಟ್ ಪಾರ್ ಬರುತ್ತೆ, ಅಟ್ ಡಿಸ್ಕೌಂಟ್ ಬರುತ್ತೆ, ಇನ್ನೊಂದು ಅಟ್ ಪ್ರೀಮಿಯಂ ಕೂಡ ಬರುತ್ತೆ. ಸೊ ರೀ ಇಶ್ಯೂ ಅನ್ನ ಮಾಡ್ತಾ ಇರುವಾಗ ಕಂಪನಿ ಅಂದ್ರೆ ಒಂದ್ಸತಿ ಶೇರ್ ಗಳನ್ನ ಅಲ್ಲಿ ಮಾರಿರ್ತಾರೆ, ಸೊ ಸೇಲ್ ಅನ್ನ ಮಾಡಿರ್ತಾರೆ, ಇಶ್ಯೂ ಅನ್ನ ಮಾಡಿರ್ತಾರೆ. ಆಗ ಆ ದುಡ್ಡಿಗೆ ಬರ್ದೇ ಇದ್ದಾಗ ಏನಾಗುತ್ತೆ, ಆ ಶೇರ್ ಗಳನ್ನ ಕ್ಯಾನ್ಸಲ್ ಮಾಡ್ತಾರೆ, ಅವರ ದುಡ್ಡನ್ನ ವಾಪಸ್ ಕೊಡ್ತಾರೆ. ಆ ಶೇರ್ ಗಳ ಏನ್ ಮಾಡ್ತಾರೆ ಮತ್ತೆ ಅದನ್ನ ಏನ್ ಮಾಡ್ತಾರೆ ಅಲ್ಲಿ ರಿಸೇಲ್ ಮಾಡ್ತಾರೆ. ಅದಕ್ಕೆ ನಾವು ರೀ ಇಶ್ಯೂ ಆಫ್ ಫಾರ್ಫಿಟೆಡ್ ಶೇರ್ಸ್ ಅಂತ ಕರಿತೀವಿ. ಸೊ ರೀ ಇಶ್ಯೂ ಮಾಡುವಾಗ ಏನಾಗುತ್ತೆ, ಒಂದೊಂದ್ಸತಿ ಏನಾಗುತ್ತೆ ಬೇಸಿಕಲಿ ಅಲ್ಲಿ ಕಡಿಮೆ ವ್ಯಾಲ್ಯೂಗೆ ಮಾಡ್ತಾರೆ, ಯಾಕಂದ್ರೆ ಸೆಕೆಂಡ್ ಹ್ಯಾಂಡ್ ಶೇರ್ಸ್ ಇರ್ತಾವೆ. ಹಾಗಾಗಿ ಏನ್ ಮಾಡ್ತಾರೆ ಅದನ್ನ ಡಿಸ್ಕೌಂಟ್ ಅಲ್ಲಿ ಜಾಸ್ತಿ ಮಾಡ್ತಾರೆ. ಪ್ರೀಮಿಯಂ ಅಲ್ಲಿ ಕೂಡ ಮಾಡಬಹುದು ಅಥವಾ ಪಾರ್ ಅಲ್ಲಿ ಕೂಡ ಮಾಡಬಹುದು. ಸೊ ಬೇಸ್ಡ್ ಆನ್ ದ ಕಂಪನಿ ಅವ್ರು ಏನ್ ಮಾಡಬಹುದು, ಕಂಪನಿ ಡಿಸಿಷನ್ಸ್ ಅವ್ರು ಏನ್ ಮಾಡಬಹುದು, ಅಲ್ಲಿ 3 ಮೆಥಡ್ ಅನ್ನ ಏನ್ ಮಾಡಬಹುದು ಅಲ್ಲಿ ಫಾಲೋ ಮಾಡಬಹುದು. ಸೊ ಇದರಲ್ಲಿ ನಿಮ್ಗೆ ಏನಾಗುತ್ತೆ, ಬೇಸಿಕಲಿ ನೀವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀರಿ. ಅಲ್ಲಿ 3 ಪ್ರೋಸೆಸ್ ಇರ್ತವೆ, ಅಪ್ಲಿಕೇಶನ್ ಪ್ರೋಸೆಸ್, ಅಲಾಟ್ಮೆಂಟ್ ಪ್ರೋಸೆಸ್ ಮತ್ತೆ ಕಾಲ್ಸ್ ಪ್ರೋಸೆಸ್ ಇರ್ಬೋದು, ಅಥವಾ ಅಪ್ಲಿಕೇಶನ್ ಅಲಾಟ್ಮೆಂಟ್ ಪ್ರೋಸೆಸ್ ಅಷ್ಟೇ ಇರ್ಬೋದು. ಇವೆಲ್ಲ ಆದ್ಮೇಲೆ ಏನಾಗುತ್ತೆ ಫಾರ್ಫಿಚರ್ ಬರುತ್ತೆ. ಸೊ ಶೇರ್ಸ್ ಗಳು ಎಷ್ಟು ಕ್ಯಾನ್ಸಲ್ ಆಗಿರ್ತವೆ ಅದನ್ನ ನಾವು ನೋಟ್ ಡೌನ್ ಮಾಡ್ಕೊಳ್ತೀವಿ. ಆ ನಂತರ ಆ ಶೇರ್ ಗಳನ್ನ ಮಾರ್ತೀವಿ. ಸೊ ಅದರಿಂದ ದುಡ್ಡು ಬರುತ್ತೆ, ಅದನ್ನ ನಾವು ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಆ ನಂತರ ದುಡ್ಡು ಏನ್ ಕ್ಯಾನ್ಸಲ್ ಆಗಿದೆ ಅಂದ್ರೆ ಶೇರ್ಗಳು ಏನ್ ಕ್ಯಾನ್ಸಲ್ ಆಗಿರ್ತವೆ ಅವ್ರ ದುಡ್ಡನ್ನ ನಾವು ವಾಪಸ್ ಕೊಡ್ಬೇಕಾಗತ್ತೆ. ಆ ದುಡ್ಡನ್ನ ಅವ್ರಿಗೆ ಏನ್ ಮಾಡ್ಬೇಕಾಗುತ್ತೆ, ಎಷ್ಟು ಕೊಡ್ಬೇಕು ಅನ್ನೋದನ್ನು ಕೂಡ ಏನ್ ಮಾಡ್ತೀವಿ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಸೊ ಹಾಗಾಗಿ ಇಲ್ಲಿ 3 ಜರ್ನಲ್ ಎಂಟ್ರೀಸ್ ಗಳು ಬರ್ತವೆ. ಸೊ ಅಡಿಷನಲ್ 3 ಜರ್ನಲ್ ಎಂಟ್ರೀಸ್ ಗಳು ಬರ್ತವೆ. ಅಲ್ಲಿ ಸಿಚುವೇಶನ್ ಬರ್ತವೆ. ಸೊ ಇದಕ್ಕೆ ನಾವು ಅಡಿಷನಲ್ ಎಂಟ್ರಿ ಅಂತ ಕರಿತಾ ಇದ್ದೀವಿ. ಅಂದ್ರೆ ನಾರ್ಮಲ್ ಪ್ರಾಬ್ಲಮ್ ನೀವು ಏನ್ ಸಾಲ್ವ್ ಮಾಡ್ತೀರಿ, ಅಪ್ಲಿಕೇಶನ್ ಪ್ರೊಸೆಸ್ ಇರುತ್ತೆ, ಅಲಾಟ್ಮೆಂಟ್ ಪ್ರೊಸೆಸ್ ಇರುತ್ತೆ, ಕಾಲ್ಸ್ ಪ್ರೊಸೆಸ್ ಇರುತ್ತೆ. ಸೊ ಇವೆಲ್ಲ ಪ್ರೊಸೆಸ್ ಆದ್ಮೇಲೆ ಈ 3 ಜರ್ನಲ್ ಎಂಟ್ರೀಸ್ ಗಳು ಬರ್ತವೆ, ಅಡಿಷನಲ್ ಜರ್ನಲ್ ಎಂಟ್ರೀಸ್ ಅಂತ ಕರಿತಾ ಇದ್ದೀನಿ ನಾನು. ಓಕೆ, ಸೊ ಫಸ್ಟ್ ಒನ್ ನಾವು ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಕ್ಯಾನ್ಸಲೇಷನ್ ಆಫ್ ಶೇರ್ಸ್. ಸೊ ಶೇರ್ಸ್ ಗಳು ಕ್ಯಾನ್ಸಲ್ ಆಗಿರೋದಕ್ಕೆ, ಸೊ ಯಾವ ಶೇರ್ಸ್ ಗಳು ಎಷ್ಟು ಶೇರ್ಸ್ ಗಳು ಕ್ಯಾನ್ಸಲ್ ಆಗಿದಾವೆ, ಸೊ ಅದನ್ನ ನಾವು ಏನ್ ಮಾಡ್ತೀವಿ ಇಲ್ಲಿ ಫಸ್ಟ್ ಒನ್ ಎಂಟ್ರಿ ಮಾಡ್ತೀವಿ. ಅದು ಫಸ್ಟ್ ಎಂಟ್ರಿ ಆಗಿರುತ್ತೆ, ಫಸ್ಟ್ ಜರ್ನಲ್ ಎಂಟ್ರಿ ಆಗಿರುತ್ತೆ. ಸೊ ಎಲ್ಲಾ ಪ್ರೊಸೆಸ್ ಆದ್ಮೇಲೆ ಫಸ್ಟ್ ಜರ್ನಲ್ ಎಂಟ್ರಿ ನಾವು ಏನ್ ಮಾಡ್ತೀವಿ, ಅಡಿಷನಲ್ ಎಂಟ್ರಿಯಲ್ಲಿ ಫಸ್ಟ್ ಒನ್ ಕ್ಯಾನ್ಸಲೇಷನ್ ಆಫ್ ಶೇರ್ಸ್. ಸೊ ಶೇರ್ಸ್ ಗಳು ಎಷ್ಟು ಕ್ಯಾನ್ಸಲ್ ಆಗಿರ್ತವೆ ಅದನ್ನ ನಾವು ಏನ್ ಮಾಡ್ತೀವಿ ಇಲ್ಲಿ ಫಸ್ಟ್ ರೆಕಾರ್ಡ್ ಮಾಡ್ತೀವಿ. ಸೆಕೆಂಡ್ ಒನ್ ರೀಇಶ್ಯೂ ಆಫ್ ಶೇರ್ಸ್. ಸೊ ಸೆಕೆಂಡ್ ಒನ್ ರೀಇಶ್ಯೂ ಆಫ್ ಶೇರ್ಸ್. ಸೊ ಇದರಲ್ಲಿ ಏನಾಗುತ್ತೆ, ಸೆಕೆಂಡ್ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ, ಮೊದಲ ಪ್ರೋಸೆಸ್ ಅಲ್ಲಿ ಶೇರ್ ಗಳನ್ನ ಕ್ಯಾನ್ಸಲ್ ಮಾಡ್ತೀವಿ. ಸೆಕೆಂಡ್ ಪ್ರೋಸೆಸ್ ಅಲ್ಲಿ ಕ್ಯಾನ್ಸಲ್ ಮಾಡಿರೋ ಶೇರ್ಸ್ ಗಳನ್ನ ನಾವು ಏನ್ ಮಾಡ್ತೀವಿ ಮತ್ತೆ ರೀಇಶ್ಯೂ ಮಾಡ್ತೀವಿ, ಅಂದ್ರೆ ಮತ್ತೆ ರಿಸೇಲ್ ಮಾಡ್ತೀವಿ. ಸೊ ಮಾಡಿದಾಗ ಏನಾಗುತ್ತೆ ನಮ್ಗೆ ದುಡ್ಡು ಬರುತ್ತೆ. ಸೊ ಇಲ್ಲಿ ರಿಸೀವ್ ಮನಿ ಅಂತ ಬರ್ಕೊಂಡಿದ್ದೀನಿ. ಸೊ ಆದ್ರೆ ನಮ್ಗೆ ಶೇರ್ ಗಳನ್ನ ಮತ್ತೆ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಲ್ಲಿ ದುಡ್ಡು ಬರುತ್ತೆ, ದುಡ್ಡು ಸಿಗುತ್ತೆ. ಹಾಗಾಗಿ ನಾವು ಅದನ್ನ ಸೆಕೆಂಡ್ ಎಂಟ್ರಿಯಲ್ಲಿ ಮಾಡ್ತೀವಿ. ಸೊ ಸೆಕೆಂಡ್ ಒನ್ ಏನ್ ಮಾಡ್ತೀವಿ ನಾವು ರೀಇಶ್ಯೂ ಆಫ್ ಶೇರ್ಸ್ ಮಾಡ್ತೀವಿ. ಸೊ ಥರ್ಡ್ ಎಂಟ್ರಿ ನಾವೇನ್ ಮಾಡ್ತೀವಿ ಟ್ರಾನ್ಸ್ಫರ್ ಅಡ್ಜಸ್ಟ್ಮೆಂಟ್ ಕ್ಯಾಪಿಟಲ್ ರಿಸರ್ವ್. ಸೊ ನಾವು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಅಂತ ಕ್ರಿಯೇಟ್ ಮಾಡ್ತೀವಿ. ಸೊ ಅಲ್ಲಿ ನಾವೇನ್ ಮಾಡ್ತೀವಿ ಟ್ರಾನ್ಸ್ಫರ್ ಅಥವಾ ಅಡ್ಜಸ್ಟ್ಮೆಂಟ್ ಏನಾದ್ರು ಇದ್ರೆ ನಾವು ಅದನ್ನ ಮಾಡ್ತೀವಿ. ಸೊ ಬೇಸಿಕಲಿ ಏನಾಗುತ್ತೆ, ಸೊ ಇಲ್ಲಿ ಕ್ಯಾನ್ಸಲೇಷನ್ ಆಗಿರೋ ಶೇರ್ಸ್ ಗಳು ಏನಿರ್ತವೆ, ಸೊ ಎಷ್ಟು ದುಡ್ಡು ಇರುತ್ತೆ ಆ ದುಡ್ಡನ್ನ ನಾವು ವಾಪಸ್ ಕೊಡ್ಬೇಕಾಗುತ್ತೆ, ಶೇರ್ ಹೋಲ್ಡರ್ ಗಳಿಗೆ ವಾಪಸ್ ಕೊಡ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರ ಶೇರ್ ಗಳನ್ನ ನಾವು ಕ್ಯಾನ್ಸಲ್ ಮಾಡಿರ್ತೀವಿ, ಆ ಶೇರ್ ಗಳನ್ನ ನಾವು ರೀಇಶ್ಯೂ ಮಾಡಿರ್ತೀವಿ, ಬೇರೆದವರಿಗೆ ನಾವು ಏನ್ ಮಾಡ್ತೀವಿ ಅದನ್ನ ಸೇಲ್ ಮಾಡಿರ್ತೀವಿ. ಹಾಗಾಗಿ ಇಲ್ಲಿ ಕ್ಯಾನ್ಸಲೇಷನ್ ಏನ್ ಮಾಡಿರ್ತೀವಿ, ಸೊ ಅವರಿಗೆ ದುಡ್ಡನ್ನ ಎಷ್ಟು ಕೊಡಬೇಕು ಆ ದುಡ್ಡನ್ನ ನಾವೇನ್ ಮಾಡ್ತೀವಿ ಟ್ರಾನ್ಸ್ಫರ್ ಅಥವಾ ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ತೀವಿ. ಸೊ ಈ 3 ಪ್ರೋಸೆಸ್ ಏನಿದಾವೆ, ಸೊ 3 ಜರ್ನಲ್ ಎಂಟ್ರಿ ಏನಿದಾವೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ 3 ಜರ್ನಲ್, ಸೊ ಈ ಸಿಚುವೇಶನ್ಸ್ ಗಳನ್ನ ನೀವು ನೋಡ್ಕೊಂಡ್ರೆ ನಿಮ್ಗೆ ತುಂಬಾ ಈಸಿ ಅನ್ಸುತ್ತೆ. ಫಸ್ಟ್ ಒನ್ ಏನ್ ಮಾಡ್ತೇವೆ ನಾವು ಶೇರ್ ಗಳನ್ನ ಕ್ಯಾನ್ಸಲ್ ಮಾಡ್ತೇವೆ. ಸೆಕೆಂಡ್ ಒನ್ ರೀಇಶ್ಯೂ ಆಫ್ ದೋಸ್ ಶೇರ್ಸ್, ಸೊ ಆ ಶೇರ್ಸ್ ಗಳನ್ನ ನಾವು ರೀಇಶ್ಯೂ ಮಾಡ್ತೇವೆ. ಥರ್ಡ್ ಒನ್ ಏನ್ ಮಾಡ್ತೇವೆ
ಟ್ರಾನ್ಸ್ಫರ್ ಆರ್ ಅಡ್ಜಸ್ಟ್ಮೆಂಟ್ ಟು ಕ್ಯಾಪಿಟಲ್ ರಿಸರ್ವ್. ಸೊ ಅವ್ರಿಗೆ ಎಷ್ಟು ದುಡ್ಡು ಕೊಡಬೇಕು ಅನ್ನೋದನ್ನ ನಾವೇನ್ ಮಾಡ್ತೀವಿ, ಅಲ್ಲಿ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಅಂತ ಕ್ರಿಯೇಟ್ ಮಾಡ್ತೀವಿ. ಸೊ ಅಲ್ಲಿ ನಾವು ಅದನ್ನ ಅಮೌಂಟ್ ಗಳನ್ನ ಏನ್ ಮಾಡ್ತೀವಿ, ಅಷ್ಟು ಎಷ್ಟು ಅಮೌಂಟ್ ಗಳನ್ನ ಕೊಡಬೇಕು ಅಷ್ಟು ಅಮೌಂಟ್ ಅನ್ನ ನಾವಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತೇವೆ. ಸೊ ಇದಿಷ್ಟು ರೀ ಇಶ್ಯೂ ಆಫ್ ಫಾರ್ಫಿಟೆಡ್ ಶೇರ್ಸ್ ಆಗಿದೆ. ಸೊ ಈಗ ನಾನು ನಿಮ್ಗೆ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೇನೆ. ಸೊ ಆ ಪ್ರಾಬ್ಲಮ್ ಅನ್ನ ನೋಡ್ಕೊಳ್ಳಿ. ಸೊ ನಿಮ್ಗೆ ಅಲ್ಲಿ ಜರ್ನಲ್ ಎಂಟ್ರೀಸ್ ಗಳು ಹೇಗೆ ಬರ್ತಾವೆ. ಸೊ ಇಲ್ಲಿ ನಾವು ಶೇರ್ ಫಾರ್ಫಿಚರ್ ಅಂತ ಬಂದಾಗ, ಸೊ ಫಾರ್ಫಿಚರ್ ಆಫ್ ಶೇರ್ಸ್ ಅಂತ ಬಂದಾಗ ನಾವು ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಎಷ್ಟು ಶೇರ್ಗಳು ಫಾರ್ಫಿಚರ್ ಆಗಿರ್ತವೆ, ಸೊ ಆ ಎಲ್ಲಾ ಡೀಟೇಲ್ಸ್ ಗಳನ್ನ, ಎಲ್ಲಾ ಎಂಟ್ರೀಸ್ ಗಳನ್ನ, ಟ್ರಾನ್ಸಾಕ್ಷನ್ಸ್ ಗಳನ್ನ ನಾವು ಶೇರ್ ಫಾರ್ಫಿಚರ್ ಅಕೌಂಟ್ ಅಂತ ಕ್ರಿಯೇಟ್ ಮಾಡ್ತೇವೆ. ಸೊ ಅದರಲ್ಲಿ ನಾವು ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ತಾ ಹೋಗ್ತೇವೆ. ಸೊ ಪ್ರಾಬ್ಲಮ್ ಅನ್ನ ಒಂದ್ಸತಿ ನೋಡ್ಕೊಂಡು ಬರೋಣ. ಸೊ ಪ್ರಾಬ್ಲಮ್ ಅನ್ನ ತಗೊಳ್ಳಿ.